ನೋಡ್ಕೊಂಡು ಬಂದ್ರಲ್ವ. ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ, ಆದರೂ ಹಾಕಿದ್ದೀನಿ ಸಿಂಪಲ್ಲಾಗಿ ನೋಡಿ. ಹಾಗೆ ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಹಂಗಾಗಿ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಬೆಡ್ಶೀಟ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಹಾಕಿ ನನ್ನ ಪ್ಲ್ಯಾಂಟ್ ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ಪ್ಲ್ಯಾಂಟ್ನೆಲ್ಲತ್ತು ಸ್ವಲ್ಪ ನೀರು ಹಾಕಬೇಕಿತ್ತು, ಒಣಗೋಗೋದಂಗಾಗಿತ್ತು. ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿದ್ದೆ. ಜಾಸ್ತಿ ನೀರು ಹಾಕಬಾರ್ದಂತೆ ಇದಕ್ಕೆ ತೊಗೊಂಡವಾಗಲೇ ಹೇಳಿದರು. ಆಮೇಲೆ ಔಟ್ಸೈಡ್ ನನ್ನ ವಿಂಡೋಗೆ ಒಂದು ಲೀಫ್ದು ಇದಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಈ ಥರ ಗ್ರೀನರಿಯಾಗಿ ಇಟ್ಕೋಬೇಕು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆಚೆಯಿಂದ ಬಂದವ್ರಿಗೆ ಆಚೆನೇ ಚೆನ್ನಾಗಿ ಕಾಣಿಸಿದ್ರೆ ಒಳಗೆ ಬರೋ ದೃಷ್ಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಚೆ ಚೆನ್ನಾಗಿ ಇಟ್ಕೋಬೇಕು ಅಂತ. ಇದು ನಂದು ಇಂಡೋರ್ ಪ್ಲ್ಯಾಂಟ್. ಇದು ಅಂದರೆ ನಂಗೆ ತುಂಬ ಇಷ್ಟ. ಇದು ಲಕ್ಕಿ ಬಂಬು ಗಿಡ ಅಂತ ಹೇಳ್ತಾರೆ. ಇದಕ್ಕೂ ಅಷ್ಟೇ 3 ಡೇಸ್ಗೆ 4 ಡೇಸ್ಗೆ ಒಂದ್ಸತಿ ನಾನು ನೀರು ಹಾಕ್ತೀನಿ. ಇದನ್ನು ನಾನು ಫ್ರಿಜ್ ಮೇಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ನಾನು 3-4 ಡೇಸ್ಗೆ ಒಂದ್ಸತಿ ಅಷ್ಟೇ ನೀರು ಹಾಕ್ತೀನಿ. ಇದು ತುಂಬ ಚೆನ್ನಾಗಿದೆ, ಗ್ರೀನಾಗಿ. ತುಂಬ ದಿನ ಆಯಿತು ತೊಗೊಂಡು, ಬಟ್ ಇದು ಹಾಳಾಗಿಲ್ಲ. ಬಟ್ ನೀರಲ್ಲೇ ಬರುತ್ತೆ ಇದು, ಯಾವುದೇ ಮಣ್ಣಾಗಲಿ ಏನೂ ಬೇಕಾಗಿಲ್ಲ ಇದಕ್ಕೆ. ಇದಕ್ಕೆ ಮೇ ಬಿ ನಾನು 200 ರುಪೀಸ್ ಸಮಥಿಂಗ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಮನೆಯಲ್ಲೇ ಆ್ಯಕ್ಚುಲಿ ಜಾಸ್ತಿ ಗಿಡಗಳನ್ನ ಇಡಬೇಕು ಅಂತಾರೆ. ಹಾಗಾಗಿ ನನಗೆ ಜಾಸ್ತಿ ಗಿಡಗಳನ್ನ ಇಟ್ಟಿದ್ದೀನಿ. ಈ ಫ್ರಿಜ್ ಮೇಲಂತೂ ನನ್ನ ಮಕ್ಕಳು ಏನೇನು ಬೇಕು, ಚಾಕ್ಲೇಟು, ಮೆಹಂದಿ ಎಲ್ಲ ತೊಗೊಂಡ್ಬಂದು ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಮನೆ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಟೀಪಾಯಿ ಎಲ್ಲ ಒರೆಸಿ ವಾರಕ್ಕೆ ಒಂದು ಸತಿ ಆದರೂ ನಾವು ವಾರ ಮಾಡೋ ದಿನ ಆದರೂ ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತ ತಾನೇ ವಾರ ಅಂತ ಕರೆಯೋದು. ಸೊ ದೇವ್ರ ಪೂಜೆ ಜೊತೆಗೆ ಮನೆಯೂ ಕ್ಲೀನ್ ಆಗಬೇಕು ಅಂತ ಹೇಳ್ಬಿಟ್ಟು ದೊಡ್ಡವರು